ಕೋಟೆನಾಡಿನ ಸುದ್ದಿ ಬರ್ತಾ ಇದೆ ಬಿಕಾಸ್ ಬಂಡಾಯದ ಬಾವುಟವನ್ನ ತುಂಬಾ ಎತ್ತರಕ್ಕೆ ಬೀಸ್ತಿದ್ದಾರೆ. ಅದು ರಘುಚಂದನ್ ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ಕೋಟೆನಾಡು ಅಂದ್ರೆ ಚಿತ್ರದುರ್ಗ. ರಘುಚಂದನ್ ಬಂಡಾಯದ ಬಾವುಟವನ್ನು ಬೀಸ್ತಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ಬಂಡಾಯದ ಬಿಸಿ ತಟ್ತಾ ಇದೆ. ಮ್ಯಾನೇಜ್ ಮಾಡಲೇಬೇಕು. ಬ್ರೇಕಿಂಗ್ ನ್ಯೂಸ್. ಕೋಟೆನಾಡು ಚಿತ್ರದುರ್ಗದಿಂದ ಬಿಜೆಪಿಗೆ ತಟ್ಟಿರುವಂತಹ ಬಂಡಾಯದ ಬಿಸಿಯ ಸುದ್ದಿ ಇದು. ಪಕ್ಷೇತರ ಅಭ್ಯರ್ಥಿಯಾಗಿ ರಘುಚಂದನ್ ಸ್ಪರ್ಧೆಗಿಳಿಯುವ ಸಾಧ್ಯತೆ ಇದೆ. ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಯುವ ನಾಯಕ ಸಿಡಿದಿದ್ದಾರೆ. ಗೋವಿಂದ ಕಾರಜೋಳ ಅವರ ವಿರುದ್ಧ ಲೋಕ ಅಖಾಡಕ್ಕೆ ಎಂಟ್ರಿ ಕೊಡೋಕೆ ರೆಡಿ ಆಗ್ತಿದ್ದಾರೆ. ಅಲ್ಲಿ ಹೆಂಗೆ ಅಂದ್ರೆ ಇವರು ಹೊರಗಿನವರು, ನಾವು ಸ್ಥಳೀಯರು, ಹೊರಗಿನವರು ವರ್ಸಸ್ ಸ್ಥಳೀಯರು, ಅವರಿಬ್ಬರ ನಡುವೆ ಲೋಕ ಸಮರದ ಅಖಾಡ ರೆಡಿ ಆಗ್ತಾ ಇದೆ ಕುರುಕ್ಷೇತ್ರದಲ್ಲಿ. ಬಿಜೆಪಿ ವಿರುದ್ಧ ಶಾಸಕ ಚಂದ್ರಪ್ಪ, ರಘುಚಂದನ್ ಇಬ್ಬರು ಕೂಡ ರೆಬೆಲ್ ಆಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಇವತ್ತೋ ನಾಳೆನೋ ಮಾತಾಡಿ ಹೇಗೋ ಮಾಡಿ ಮ್ಯಾನೇಜ್ ಮಾಡಬೇಕು. ಇಲ್ಲಾಂದ್ರೆ ರೆಬೆಲ್ ಅವರಿಂದ ಪಕ್ಷಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇರಬಹುದು. ಬಿಜೆಪಿ ವಿರುದ್ಧ ಶಾಸಕ ಚಂದ್ರಪ್ಪ, ರಘುಚಂದನ್ ರೆಬೆಲ್ ಆಗಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರಂತೆ. ನಾಮಪತ್ರ ಸಲ್ಲಿಕೆಗೆ ಸಜ್ಜಾಗ್ತಿದ್ದಾರೆ ಯುವ ನಾಯಕ ರಘುಚಂದನ್ ಮತ್ತು ಚಂದ್ರಪ್ಪ ಬಂಡಾಯಕ್ಕೆ ಸದ್ಯಕ್ಕೆ ಕಮಲಪಾಳ್ಯದಲ್ಲಿ ಒಂದಷ್ಟು ತಳಮಳ ಆತಂಕ. ಸ್ಥಳೀಯ ಎಂಬ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರೆ ರಘುಚಂದನ್. MC ರಘುಚಂದನ್ ಸ್ಪರ್ಧೆ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದಷ್ಟು ಆತಂಕ. ಈ ಬಾರಿ ಕೋಟೆನಾಡು ಚಿತ್ರದುರ್ಗದಲ್ಲಿ ತ್ರಿಕೋನ ಸ್ಪರ್ಧೆ. ಮೂವರ ಪ್ರಬಲ ಅಭ್ಯರ್ಥಿಗಳ ಮಧ್ಯೆ ಹಣಾಹಣಿ ನಡೆಯುವ ಎಲ್ಲ ಸಾಧ್ಯತೆಗಳು ಗೋಚರಗೊಳ್ತಾ ಇದೆ. ಚಂದ್ರಪ್ಪನವರು, ರಘುಚಂದನ್ ಇವರೆಲ್ಲರೂ ಕೂಡ ಬೇರೆ ಆಗಿ ಅಖಾಡಕ್ಕೆ ಏನಾದರೂ ಇಳಿದ್ರೆ ಡೋಂಟ್ ನೋ, ಚಿತ್ರದುರ್ಗದ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬೋದು. ಕೋಟೆನಾಡಿನ ಸುದ್ದಿ ಬರ್ತಾ ಇದೆ ಬಿಕಾಸ್ ಬಂಡಾಯದ ಬಾವುಟವನ್ನ ತುಂಬಾ ಎತ್ತರಕ್ಕೆ ಬೀಸ್ತಿದ್ದಾರೆ. ಅದು ರಘುಚಂದನ್ ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ಕೋಟೆನಾಡು ಅಂದ್ರೆ ಚಿತ್ರದುರ್ಗ. ರಘುಚಂದನ್ ಬಂಡಾಯದ ಬಾವುಟವನ್ನು ಬೀಸ್ತಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ಬಂಡಾಯದ ಬಿಸಿ ತಟ್ತಾ ಇದೆ. ಮ್ಯಾನೇಜ್ ಮಾಡಲೇಬೇಕು. ಬ್ರೇಕಿಂಗ್ ನ್ಯೂಸ್. ಕೋಟೆನಾಡು ಚಿತ್ರದುರ್ಗದಿಂದ ಬಿಜೆಪಿಗೆ ತಟ್ಟಿರುವಂತಹ ಬಂಡಾಯದ ಬಿಸಿಯ ಸುದ್ದಿ ಇದು. ಪಕ್ಷೇತರ ಅಭ್ಯರ್ಥಿಯಾಗಿ ರಘುಚಂದನ್ ಸ್ಪರ್ಧೆಗಿಳಿಯುವ ಸಾಧ್ಯತೆ ಇದೆ. ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಯುವ ನಾಯಕ ಸಿಡಿದಿದ್ದಾರೆ. ಗೋವಿಂದ ಕಾರಜೋಳ ಅವರ ವಿರುದ್ಧ ಲೋಕ ಅಖಾಡಕ್ಕೆ ಎಂಟ್ರಿ ಕೊಡೋಕೆ ರೆಡಿ ಆಗ್ತಿದ್ದಾರೆ. ಅಲ್ಲಿ ಹೆಂಗೆ ಅಂದ್ರೆ ಇವರು ಹೊರಗಿನವರು, ನಾವು ಸ್ಥಳೀಯರು, ಹೊರಗಿನವರು ವರ್ಸಸ್ ಸ್ಥಳೀಯರು, ಅವರಿಬ್ಬರ ನಡುವೆ ಲೋಕ ಸಮರದ ಅಖಾಡ ರೆಡಿ ಆಗ್ತಾ ಇದೆ ಕುರುಕ್ಷೇತ್ರದಲ್ಲಿ. ಬಿಜೆಪಿ ವಿರುದ್ಧ ಶಾಸಕ ಚಂದ್ರಪ್ಪ, ರಘುಚಂದನ್ ಇಬ್ಬರು ಕೂಡ ರೆಬೆಲ್ ಆಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಇವತ್ತೋ ನಾಳೆನೋ ಮಾತಾಡಿ ಹೇಗೋ ಮಾಡಿ ಮ್ಯಾನೇಜ್ ಮಾಡಬೇಕು. ಇಲ್ಲಾಂದ್ರೆ ರೆಬೆಲ್ ಅವರಿಂದ ಪಕ್ಷಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇರಬಹುದು. ಬಿಜೆಪಿ ವಿರುದ್ಧ ಶಾಸಕ ಚಂದ್ರಪ್ಪ, ರಘುಚಂದನ್ ರೆಬೆಲ್ ಆಗಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರಂತೆ. ನಾಮಪತ್ರ ಸಲ್ಲಿಕೆಗೆ ಸಜ್ಜಾಗ್ತಿದ್ದಾರೆ ಯುವ ನಾಯಕ ರಘುಚಂದನ್ ಮತ್ತು ಚಂದ್ರಪ್ಪ ಬಂಡಾಯಕ್ಕೆ ಸದ್ಯಕ್ಕೆ ಕಮಲಪಾಳ್ಯದಲ್ಲಿ ಒಂದಷ್ಟು ತಳಮಳ ಆತಂಕ. ಸ್ಥಳೀಯ ಎಂಬ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರೆ ರಘುಚಂದನ್. MC ರಘುಚಂದನ್ ಸ್ಪರ್ಧೆ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದಷ್ಟು ಆತಂಕ. ಈ ಬಾರಿ ಕೋಟೆನಾಡು ಚಿತ್ರದುರ್ಗದಲ್ಲಿ ತ್ರಿಕೋನ ಸ್ಪರ್ಧೆ. ಮೂವರ ಪ್ರಬಲ ಅಭ್ಯರ್ಥಿಗಳ ಮಧ್ಯೆ ಹಣಾಹಣಿ ನಡೆಯುವ ಎಲ್ಲ ಸಾಧ್ಯತೆಗಳು ಗೋಚರಗೊಳ್ತಾ ಇದೆ. ಚಂದ್ರಪ್ಪನವರು, ರಘುಚಂದನ್ ಇವರೆಲ್ಲರೂ ಕೂಡ ಬೇರೆ ಆಗಿ ಅಖಾಡಕ್ಕೆ ಏನಾದರೂ ಇಳಿದ್ರೆ ಡೋಂಟ್ ನೋ, ಚಿತ್ರದುರ್ಗದ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.